ಮೈಸೂರಿನ ನಂಜನಗೂಡು ತಾಲೂಕಿನ ಕಕ್ಕರಹಟ್ಟಿ ಗ್ರಾಮದ ರೈತ ದೃಷ್ಟಿಗೊಂಬೆಯಾಗಿ ಜಮೀನಿಗೆ ಮಾಡೆಲ್ಗಳ ಫೋಟೋ ಅಳವಡಿಸಿದ್ದಾನೆ. ನಂಜನಗೂಡಿನಿಂದ ಮಡಹಳ್ಳಿ ಹಾಗೂ ತಗಡೂರು ಗ್ರಾಮಕ್ಕೆ ತೆರಳುವ ಮಾರ್ಗ ಮಧ್ಯೆ ಇರುವ ಜಮೀನಿನಲ್ಲಿ ರೈತ ಸೋಮೇಶ್ ಮಾಡೆಲ್ಗಳ ಭಾವಚಿತ್ರ ಅಳವಡಿಸಿದ್ದಾನೆ. 4 ಎಕರೆಯಲ್ಲಿ ಬೆಳೆದ ಬಾಳೆ ಬೆಳೆ ಸೊಗಸಾಗಿ ಬೆಳೆದಿದೆ. ಹೀಗಾಗಿ ಬೆಳೆ ಮೇಲೆ ಯಾರ ದೃಷ್ಟಿಯೂ ಬೀಳಬಾರದು ಅಂತ ದೃಷ್ಟಿಬೊಂಬೆ ಅಳವಡಿಸಿದ್ದಾನೆ. ತನ್ನ ಜಮೀನಿನ ಸುತ್ತ ಸುಮಾರು 10 ಸ್ಥಳಗಳಲ್ಲಿ ಮಾಡೆಲ್ಗಳ ಚಿತ್ರವನ್ನ ಅಳವಡಿಕೆ ಮಾಡಿದ್ದು ಜನರ ಗಮನ ಸೆಳೀತಾ ಇದೆ. ತುಂಗಾಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಾಗಿ ತಂದಿದ್ದ ಕ್ಯಾಮೆರಾವನ್ನ ಖದೀಮರು ಕದ್ದೊಯ್ದಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವೀಯ ಫೋಟೋಗ್ರಾಫರ್ ಉಮಾಯುನ್ ಅವರಿಗೆ ಸೇರಿದ್ದ ಕಾರಿನಲ್ಲಿ ಕೆನಾನ್ R5 ಕ್ಯಾಮೆರಾ ಹಾಗೂ 4 ಲಕ್ಷ ಬೆಲೆ ಬಾಳುವ ಲೆನ್ಸ್ ಇಡಲಾಗಿತ್ತು. ಫೋಟೋಗ್ರಾಫರ್ ಬ್ಯಾಕ್ ವಾಟರ್ ಫೋಟೋಶೂಟ್ಗೆ ತೆರಳಿದ್ದ ವೇಳೆ ಕಾರಿನ ಡಿಕ್ಕಿ ಗಾಜು ಒಡೆದು ಕ್ಯಾಮೆರಾ ಕಳ್ಳತನ ಮಾಡಲಾಗಿದೆ. ಮರಿಯಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಧ್ಯರಾತ್ರಿ ಚಿರತೆ ನಾಯಿ ಹಾಗೂ ಕರುವನ್ನ ಬೇಟೆಯಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನಿಟ್ಟೂರು ಕೋಡಿಹಳ್ಳಿ ಗ್ರಾಮದ ಪ್ರಕಾಶ್ ಎಂಬುವರ ತೋಟದ ಮನೆಯಲ್ಲಿ ಈ ಘಟನೆ ನಡೆದಿದೆ. ರಾತ್ರೋರಾತ್ರಿ ತೋಟದ ಮನೆಗೆ ಎಂಟ್ರಿ ಕೊಟ್ಟ ಚಿರತೆ ನಾಯಿ ಕರುವನ್ನ ಹೊತ್ತೊಯ್ದಿದೆ. ನಾಯಿ ಹಾಗೂ ಕರು ಕಾಣದೆ ಇರೋದನ್ನ ಗಮನಿಸಿದ ಮನೆಯವರು ಸಿಸಿಟಿವಿ ಪರಿಶೀಲಿಸಿದಾಗ ಚಿರತೆ ಎಂಟ್ರಿಯ ದೃಶ್ಯ ಕಂಡು ಬಂದಿದೆ. ಚಿರತೆ ದಾಳಿಯ ದೃಶ್ಯ ನೋಡಿ ರಾತ್ರಿ ವೇಳೆ ನೀರು ಹಾಯಿಸಲು ಜಮೀನಿಗೆ ತೆರಳುವ ರೈತರು ಭಯಭೀತರಾಗಿದ್ದಾರೆ. ಬೋನಿಟ್ಟು ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.